ಸೊ ಫೈನಲ್ ಆಗಿ ಕಾಟೇರ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ 25 ದಿನ ಕಂಪ್ಲೀಟ್ ಆಗ್ಬಿಟ್ಟಿದೆ. ಈ ಮೂವಿಯ ಫುಲ್ ಸ್ಟೋರಿನ ರಿವೀಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇವತ್ತು ಬಂದಿದ್ವಿ. ಬೇಗ ಬೇಗನೆ ತಡ ಮಾಡದೆ ಮೂವಿ ಸ್ಟೋರಿ ಯಾವ ರೀತಿ ಇದೆ ಅಂತ ಫುಲ್ ಸ್ಟೋರಿನ ರಿವೀಲ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಶುರು ಮಾಡೋಣ. ಮೊದಲನೇದಾಗಿ ಈ ಮೂವಿ ಫುಲ್ ನರೇಟ್ ಆಗುತ್ತೆ. ದರ್ಶನ್ ಅವರೇ ನರೇಟ್ ಮಾಡ್ತಾರೆ ಒಬ್ಬ ಕಾನ್ಸ್ಟೇಬಲ್ ಜೊತೆ. ಓಕೆ, ಡೈರೆಕ್ಟ್ ಸ್ಟೋರಿ ಒಳಗಡೆ ಬಂದ್ಬಿಡ್ತೀನಿ. ಸ್ಕ್ರೀನ್ ಓಪನಿಂಗ್ ಅಲ್ಲೇ ನೋಡಬಹುದು ನೀವು, ಫಾರೆನ್ಸಿಕ್ ಅವರು ಒಂದು ಜಾಗದಲ್ಲಿ ಒಂದಷ್ಟು ಮೂಳೆಗಳನ್ನ ಆಗಿತಾ ಇರ್ತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇರ್ತದೆ ಜೊತೆಗೆ. ಸೊ ಈ ಜಾಗದಲ್ಲಿ ಬರೋಬ್ಬರಿ 107 ಅಸ್ಥಿ ಪಂಜರಗಳು ಸಿಗ್ತವೆ. ಈ ಜಾಗದಲ್ಲಿ ಯಾಕೆ ಇಷ್ಟೊಂದು ಅಸ್ಥಿ ಪಂಜರ ಸಿಗ್ತಾ ಇದೆ, ಇದೇನ್ ಕೊಲೆ ಆಗಿರೋದಾ ಅಥವಾ ನ್ಯಾಚುರಲ್ ಡೆತ್ ಅಂತ ಇನ್ನೂ ಕೂಡ ಕನ್ಫರ್ಮೇಶನ್ ಆಗಿರಲ್ಲ. ಅದಕ್ಕೋಸ್ಕರನೇ ರಿಸರ್ಚ್ ನಡೆಸ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಶಾರ್ಟ್ ಅಲ್ಲಿ ದರ್ಶನ್ ಅವರ ಭಾವ ಜನಗಳ ಹತ್ರ ಎಲ್ಲ ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇರ್ತಾನೆ. ಕಾರಣ ಆಲ್ರೆಡಿ ದರ್ಶನ್ ಜೈಲಲ್ಲಿ ಇರ್ತಾನೆ. ಅವನು ಹೆಂಗಾದ್ರೂ ಒಂದು ದಿನಕ್ಕೆ ಪೆರೋಲ್ ಮೇಲೆ ಬಿಡಿಸ್ಕೊಂಡ್ ಬಂದು ಜಾತ್ರೆ ಮಾಡ್ಬೇಕು ಅಂತ ಊರಿನ ಜನ ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಹಂಗೂ ಹೆಂಗೋ ಒಂದಿನ ಪೆರೋಲ್ ಮೇಲೆ ಬಿಡಿಸ್ಕೊಂಡ್ ಬರೋದಕ್ಕೆ ರೆಡಿ ಆಗ್ತಾರೆ. ಕೋರ್ಟ್ ಒಂದಿನ ಪೆರೋಲ್ಗೆ ಅಪ್ರೂವಲ್ ಕೊಟ್ಬಿಡ್ತದೆ. ದರ್ಶನ್ ಸರ್ನ ಜೋಪಾನಾಗಿ ಒಂದು ದಿನಕ್ಕೆ ಅವ್ರ ಊರಿಗೆ ಕರ್ಕೊಂಡೋಗಿ ಒಂದ್ ಜಾತ್ರೆನ ಮಾಡ್ಕೊಂಡು ಬರಬೇಕು ಅಂತ ಒಬ್ಬ ಕಾನ್ಸ್ಟೇಬಲ್ ಜೊತೆ ಕಳಿಸುತ್ತೆ. ಇಲ್ಲಿ ಕಾನ್ಸ್ಟೇಬಲ್ ಆಗಿ ಅಚ್ಯುತ್ ಕುಮಾರ್ ಅವ್ರು ಬರ್ತಾರೆ ದರ್ಶನ್ ಜೊತೆ ಕಾವಲಾಗಿ. ದಾರಿ ಉದ್ದಕ್ಕೂ ಏನ್ ನಡೀತಿ, ಜೈಲಿಗೆ ಬಂದಿದ್ಯಾ ಅನ್ನೋ ಒಂದು ಸ್ಟೋರಿನ ದರ್ಶನ್ ಅವರು ಅಚ್ಯುತ್ ಕುಮಾರ್ಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿಂದ ಕಂಪ್ಲೀಟ್ ಆಗಿ ಸ್ಟೋರಿ ನರೇಟ್ ಆಗುತ್ತೆ. ಸೊ ಓಪನ್ ಆಗುತ್ತೆ. ಇಲ್ಲಿಂದ ಹೊಸ ಸ್ಟೋರಿ, ದರ್ಶನ್ ಯಾರು ಏನು ಯಾಕೆ ಹಿಂಗ್ ಬಂದ್ರು ಅಂತ ಇಲ್ಲಿಂದ ಓಪನ್ ಆಗಿ ಸ್ಟೋರಿ ರಿವೀಲ್ಡ್ ಆಗ್ತಾ ಬರುತ್ತೆ. ಇನ್ನು ಸ್ಟೋರಿ ಒಳಗಡೆ ದರ್ಶನ್ ಸರ್ ಅವರು ತುಂಬಾ ಕೀಳ್ ಜಾತಿಯವರಾಗಿ ಕಾಣಿಸ್ಕೊಂಡಿರ್ತಾರೆ. ಹಾಗೇನೆ ಕುಲ್ಮೆ ಕೆಲಸ ಮಾಡಿ ಬಚ್ ರೆಡಿ ಮಾಡೋದು, ಗಾಡಿಗಳನ್ನ ರೆಡಿ ಮಾಡೋದು, ಈ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೊಟ್ಟೆ ಪಾಡ್ನ ನೋಡ್ಕೋತಾ ಇರ್ತಾರೆ. ಜೊತೆಗೆ ದರ್ಶನ್ಗೆ ಅಂತ ಒಬ್ಬ ಅಕ್ಕನಾಗೂ ಆಕ್ಟ್ ಮಾಡಿರ್ತಾರೆ ಶ್ರುತಿ ಅವರು. ಸೊ ಇವೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇವ್ರು ಇರೋದು ಒಂದು ಊರು ಒಳಗಡೆ. ಈ ಊರೊಳಗಡೆ 3 ಹಳ್ಳಿಗಳು ಬರ್ತವೆ. ಈ 3 ಹಳ್ಳಿ ಒಂದೊಂದರಲ್ಲೂ ಕೂಡ ಒಬ್ಬೊಬ್ಬ ಹಳ್ಳಿಯ ಯಜಮಾನ ಅಂತ ಇರ್ತಾನೆ. ಈ ಕಡೆ ಜಗಪತಿ ಬಾಬು, ಆ ಕಡೆ ಶ್ರೀನಾಥ್ ಅವರು, ಇನ್ನು ಈ ಕಡೆ ಇವ್ರ ಹೆಸರು ನನಗೆ ಗೊತ್ತಿಲ್ಲ, ಇರ್ಲಿ. ನೆಕ್ಸ್ಟ್ ಡೇ ಜಗಪತಿ ಬಾಬು ಅವರು ಊರಿನ ಜನಕ್ಕೆಲ್ಲ ಜಾಗನ ಕೊಟ್ಟು ಬೆಳೆನ ಬೆಳೆಸಿ ಅದರಲ್ಲಿ 90 ಭಾಗನ ಅವರು ತಿನ್ಕೊಂಡು 10 ಭಾಗನ ಬೆಳೆದಿರೋರು ಕೊಡ್ತಾ ಇರ್ತಾರೆ. ಇದು ಮೋಸ ಅಲ್ವಾ? ಜೊತೆಗೆ ಅಲ್ಲೇ ಇದ್ದಂತ ಒಬ್ಬ ತಾತ ಅಜ್ಜಿ ಏನೋ ಎದುರು ಮಾತಾಡಿದ್ರು ಅಂತ ಅವ್ರು ಕೊಡ್ತಿದ್ದಂತ 10 ಭಾಗನು ಕೂಡ ಅದರಲ್ಲಿ 95 ಭಾಗ ಅವ್ರು ತಗೊಂಡು ಬರೀ 5 ಭಾಗನ ಅವ್ರು ಕೊಡೋ ತರ ಡಿಸಿಷನ್ ತಗೊಂಡ್ಬಿಡ್ತಾರೆ. ಅಂತ ಕೆಲಸ ಆಯ್ತು. ಇನ್ನು ನೆಕ್ಸ್ಟ್ ಹೀರೋಯಿನ್ ಎಂಟ್ರಿ. ಇಲ್ಲಿ ಆರಾಧನ್ ಅವರು ಶ್ರೀನಾಥ್ ಅವರ ಮಗಳಾಗಿರ್ತಾಳೆ. ಅದಲ್ದೇನೆ ಇವಳಿಗೆ ಒಬ್ಬ ತಮ್ಮ ಅಂತಾನು ಕೂಡ ಇರ್ತಾನೆ. ಇವನು ಮಡಿ, ಯಾಕಂದ್ರೆ ಇವರು ಬ್ರಾಹ್ಮಿಣ್ಸರು ಇಲ್ಲಿ. ಸೊ ಇವ್ರದೊಂದು ಬೇರೆ ಹಳ್ಳಿ. ಈ ಹಳ್ಳಿಲಿ ಇವರು ದೊಡ್ಡ ಮನೆಯವರು. ಕಾಲೇಜ್ಗೆ ಹೋಗೋರು ಬುಕ್ ಹಾಕೊಂಡು ಹೋಗೋದನ್ನ ನೋಡಿದೀನಿ. ಬಟ್ ಇಲ್ಲಿ ಆರಾಧನ್ ಅವರು ಮಚ್ ಹಾಕೊಂಡು ಹೋಗ್ತಾ ಇದಾರೆ. ದರ್ಶನ್ ಹತ್ರ ಡೈರೆಕ್ಟ್ ಆಗಿ ಹೋಗಿ ನಾನು ಲವ್ ಮಾಡ್ತೀಯೋ ಇಲ್ವೋ ಅಂತ ಮಚ್ಚನ್ನ ತೆಗೆದು ಕತ್ ಹತ್ರನೇ ಇಟ್ಬಿಡ್ತಾರೆ. ಅದೇ ಭಯದಲ್ಲಿ ದರ್ಶನ್ ಅವರು ಒಪ್ಕೊಳ್ಳಲ್ಲ. ಇನ್ನು ನೆಕ್ಸ್ಟ್ ಡೇ ಶ್ರೀನಾಥ್ ಅವರ ಮನೇಲಿ ಗೌರ್ಮೆಂಟ್ ಕಡೆಯಿಂದ ಫ್ರೀ ಆಗಿ ಗೊಬ್ಬರ ಬಂದಿರ್ತದೆ, ರೈತರಿಗೆಲ್ಲ ಫ್ರೀ ಆಗಿ ಹಂಚ್ಲಿ ಅಂತ. ಬಟ್ ಅವ್ರು ಅದನ್ನ ದುಡ್ಡಿಗೆ ಮಾರ್ಕೋತಾ ಇರ್ತಾರೆ. ಇದನ್ನ ಪ್ರಶ್ನೆ ಮಾಡ್ತಾಳೆ ಮಗಳು. ಅದಲ್ದೇನೆ ದರ್ಶನ್ ಹತ್ರನು ಕೂಡ ಹೋಗಿ ಈ ರೀತಿ ಮಾಡ್ತಾ ಇದಾರೆ, ಬನ್ನಿ ಕೇಳಿ ಅಂತಾನು ಕೂಡ ಹೇಳ್ತಾಳೆ. ಆದ್ರೆ ದರ್ಶನ್ ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ, ಬಿಟ್ಬಿಡ್ತಾರೆ. ಇನ್ನು ನೆಕ್ಸ್ಟ್ ಡೇ ಶ್ರೀನಾಥ್ ಅವ್ರ ಮನೆಗೆ ದರ್ಶನ್ ಅವರು ಒಂದಷ್ಟು ಮಚ್ಚಿಗಳನ್ನ ಮಾಡ್ಕೊಂಡು ಹೋಗಿ ಕೊಡ್ಬೇಕಾಗತ್ತೆ ಅಂತ ದಿನ ಬರುತ್ತೆ. ದರ್ಶನ್ ಏನ್ ಮನೆಗೆ ಬಂದ್ಬಿಟ್ಟಿದ್ದಾನೆ ಅನ್ನೋ ಖುಷಿಗೆ ಹೀರೋಯಿನ್ ಆರಾಧನಾ ಅವ್ರು ಬಂದು ಮಜ್ಜಿಗೆನ ಕೊಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಕೀಳ್ ಜಾತಿಯವರಲ್ವ ಅವರು. ಸೊ ಅದಕ್ಕೆ ಕೀಳ್ ಜಾತಿಯವರು ಏನಾರು ಬಂದ್ರೆ ಅವ್ರಿಗೆ ಅಂತ ಸಪ್ರೇಟ್ ಆಗಿ ಲೋಟ ತಟ್ಟೆಗಳನ್ನ ಹೊರಗಡೆನೆ ಇಟ್ಬಿಟ್ಟಿರ್ತಾರೆ. ಅದನ್ನ ತರೋದಿಕ್ಕೆ ಅಂತ ದರ್ಶನ್ ಅವ್ರು ಹೋಗ್ತಾರೆ. ಬಟ್ ಅವ್ನ ಜೊತೆಗೆ ಬಂದಿರುವಂತ ಈ ಹುಡುಗ ಗೊತ್ತಿಲ್ದೇನೆ ಅವ್ರ ಲೋಟನೆ ಕಿತ್ಕೊಂಡು ಅದರಲ್ಲೇ ಕುಡಿದು ಬಿಡ್ತಾನೆ. ಸೊ ತಪ್ಪು ಮಾಡ್ಬಿಟ್ಟ ಈ ಹುಡುಗ ಅನ್ಬಿಟ್ಟು ಶ್ರೀನಾಥ್ ಅವರು ಆ ಹುಡುಗನಿಗೆ ಚಾವಟಿಲ್ ಹೊಡೆಯೋದಕ್ಕೆ ಕೊಟ್ಟಾಗ್ಬಿಡ್ತಾರೆ. ಆ ಹುಡುಗನ್ ಬೀಳೋಂತ ಏಟ್ನ ದರ್ಶನ್ ಅವರು ತಾನ್ ಸ್ವೀಕರಿಸ್ತಾರೆ. ಇದೇ ಕೋಪದಲ್ಲಿ ಹೋಗಿ ದಡಬಡ ಅಂತ ಕೆಲಸ ಮಾಡ್ತಾ ಇರ್ತಾರೆ. ಆರಾಧನ್ ರಾಮ್ ಅವರು ಸಾರಿ ತಪ್ಪಾಯ್ತು ಕ್ಷಮೆ ಕೇಳೋದಕ್ಕೆ ಅಂತ ಸ್ವಲ್ಪ ನೈಸ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಬಟ್ ದರ್ಶನ್ ಸರ್ ಹೇಳ್ತಾರೆ, ನೀನ್ ಅಲ್ಲಿರೋಳು ನಾನು ಇಲ್ಲಿರೋನು, ಯಾವತ್ತೂ ಒಂದಾಗಕ್ಕಾಗಲ್ಲ, ಸುಮ್ನೆ ಮರಕ್ಬಿಟ್ಟು ಹೊಟ್ಟೋಗ್ಬಿಡು ಅಂತ. ಬಟ್ ಆರಾಧನ್ ಕೇಳಲ್ಲ. ಕೊನೆಗೆ ಅವನು ಒಪ್ಕೊಳ್ಳಿ ಅಂತ ಅಗ್ನಿ ಪ್ರವೇಶನೇ ಮಾಡ್ಬಿಡ್ತಾಳೆ. ಸೊ ಇಲ್ಲಿ ಇವರಿಬ್ರು ಡೀಪ್ ಆಗಿ ಲವ್ ಮಾಡೋದಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಗ್ತಾರೆ. ಇನ್ನು ನೆಕ್ಸ್ಟ್ ಡೇ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಆ ಜಾಗದಲ್ಲಿ ಸಿಕ್ಕಿರೋ 107 ಅಸ್ಥಿ ಪಂಜರ ಏನಿರ್ಬೋದು ಅಂತ ಡಿಸ್ಕಸ್ ಮಾಡಿ ಏನೋ ಸರ್ಚ್ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಅವಾಗ ಪೊಲೀಸ್ ಮತ್ತೆ ಕಾನ್ಸ್ಟೇಬಲ್ ಬಂದು ಏನಾಯ್ತು, ಎಲ್ಲಿಗೆ ಗೊತ್ತು, ಹಂಗ ಹಿಂಗ ಅಂದ್ಬಿಟ್ಟು ಸ್ವಲ್ಪ ವಿಚಾರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೂ ತಲೆನೋವು ಅದು ಇದು ಆಳಮೂಡು ಕೆಲ್ಸಗಳಿರ್ತವೆ. ಮಧ್ಯೆ ಇದು ಬೇರೆ ತಲೆ ಕೆಟ್ಟು ಕೆರೆ ಹಿಡಿದು ಬಿಡ್ತದೆ. ಬಟ್ ಅಲ್ಲಿ ಕಾನ್ಸ್ಟೇಬಲ್ ಸ್ವಲ್ಪ ಸಸ್ಪೆಕ್ಟ್ ಆಗಿ ಕಾಣಿಸ್ತಾ ಇರ್ತಾನೆ. ಅವ್ನು ವಿಚಿತ್ರವಾದ ಫೇಸ್ ನ ನೋಡ್ತಾ ಇದ್ರೆ ಏನೋ ಡೌಟು ಬರ್ತಾ ಇರ್ತದೆ. ಸರಿ, ಅವನ ಮೇಲೆ ಒಂದು ಕಣ್ಣಿಟ್ಟಿರೋಣ, ಮುಂದಕ್ಕೆ ಹೋಗೋಣ. ಇನ್ನು ನೆಕ್ಸ್ಟ್ ಡೇ ಜಗಪತಿ ಬಾಬು ಅವರ ರೈಟ್ ಹ್ಯಾಂಡ್ ಒಬ್ಬ ಇರ್ತಾನೆ. ಅವನು ಪಾಪ ಶ್ರುತಿ ಅವ್ರನ್ನ ತುಂಬಾನೇ ಕೀಳಾಗಿ ಅವಮಾನ ಮಾಡಿರ್ತಾನೆ. ಯಾವ ರೀತಿ ಅಂದ್ರೆ ಅದನ್ನ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಆ ಲೆವೆಲ್ ಅಲ್ಲಿ ತುಂಬಾನೇ ಕೀಳಾಗಿ ಅವಮಾನ ಮಾಡಿರ್ತಾನೆ. ಸೊ ಇದನ್ನ ಪಂಚಾಯತಿ ಮಾಡೋದಕ್ಕೆ ಅಂತ ಜಗಪತಿ ಬಾಬು ಅವರ ಮನೆ ಮುಂದೆ ಜನಗಳೆಲ್ಲ ಸೇರಿರ್ತಾರೆ. ದರ್ಶನ್ ಅವರು ಅಲ್ಲಿಗೆ ಬಂದು ಸಡನ್ ಆಗಿ ಏನಾಯ್ತು ಅಂತ ಕೇಳಿ ಈ ಮ್ಯಾಟ್ರು ಅಂತ ಗೊತ್ತಾಗ್ತಿದ್ದಂಗೆನೆ ಜಗಪತಿ ಬಾಬು ರೈಟ್ ಹ್ಯಾಂಡ್ ನ ಚೆನ್ನಾಗಿ ವಾಡ್ದು ಅವನ ಕಣ್ಣಿನ ಕಿತ್ತಾಕ್ಬಿಡ್ತಾರೆ. ಸೊ ಅಲ್ಲಿಗೆ ಜಗಪತಿ ಬಾಬು ಅವರು ಬಂದು ಆಗಿರೋ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಅಂತ ರಾಜರು ನಾವಿರೋದು, ನೀನ್ ಯಾಕೆ ಈ ರೀತಿ ಜಗಳನ ಮಾಡಿದೆ ಅಂತ ದರ್ಶನ್ ಅವ್ರಿಗೆ ಒಂದು ಪನಿಷ್ಮೆಂಟ್ ಅನ್ನ ಕೊಡ್ತಾರೆ. ಏನಪ್ಪಾ ಅಂದ್ರೆ ಈ ಸರಿ ಒಲೆಮಾರಿನ ನೀನು ನಮ್ಮೂರಿಗೆ ತಗೊಂಡ್ಬರ್ಬೇಕು ಅಂತ ಒಂದ್ ಕಂಡೀಷನ್ ಹಾಕ್ಬಿಡ್ತಾರೆ. ಈ ಒಲೆಮಾರಿ ಏನಪ್ಪಾ ಅಂದ್ರೆ
ವರ್ಷನೂ ಎಲ್ಲಾ ಹಳ್ಳಿಗಳು ಸೇರ್ಕೊಂಡು ಒಂದು ಹಬ್ಬನ ಮಾಡ್ತಾರೆ. ಈ ಹಬ್ಬದಲ್ಲಿ ಒಂದು ದೊಡ್ಡ ಕೋಣನ ತಗೊಂಡು ಕಡಿತಾರೆ. ಕಡಿದ್ಮೇಲೆ ಅದರಿಂದ ಬಂದಿರೋ ರಕ್ತನ ಅವ್ರ ಊರಿನ ದೇವಸ್ಥಾನದ ಮುಂದೆ ಕೈನ ಇಡ್ತಾರೋ ಆ ಊರವರು ನೆಕ್ಸ್ಟ್ ವರ್ಷ ಹಬ್ಬ ಮಾಡ್ಬೇಕಾಗತ್ತೆ. ಈ ರೀತಿ ಒಂದು ಪದ್ಧತಿ ಇರ್ತದೆ. ಬಟ್ ಇದು ಅಷ್ಟೊಂದು ಸುಲಭ ಅಂತ ಅನ್ಕೋಬೇಡಿ. ಆ ರಕ್ತನ ಒಂದ್ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ತಗೊಂಡೋಗೋದಕ್ಕೆ ಆ ಹಳ್ಳಿಯವರು ಬಿಡೋದಿಲ್ಲ. ಒಂದೊಂದು ಗಲ್ಲಿಲೂ ಕೂಡ ಒಂದೊಂದು ರೀತಿ ಚಕ್ರವ್ಯೂಹನ ಹಾಕೊಂಡು ಆ ಒಲೆಮಾರಿನ ಯಾರು ತಗೊಂಡಾಗ್ಬಾರ್ದು ಅಂತ ಆ ಮನುಷ್ಯನ ಸಾಯಿಸೋದಕ್ಕೆ ಅಂತಾನೆ ರೆಡಿಯಾಗಿ ನಿಂತಿರ್ತಾರೆ. ಸೊ ಅಂತ ಒಂದು ಚಕ್ರವ್ಯೂಹದಿಂದ ದರ್ಶನ್ ಅವರು ಒಲೆಮಾರಿನ ಎತ್ಕೊಂಡು ಅವ್ರ ಹಳ್ಳಿಗೆ ಹೋಗ್ಬೇಕಾಗುತ್ತೆ. ಸೊ ದರ್ಶನ್ ಅವರು ದೊಡ್ಡ ಆಕ್ಷನ್ ಫೈಟ್ ನ ಮಾಡ್ಕೊಂಡು ಆ ಒಲೆಮಾರಿನ ಅವ್ರ ಹಳ್ಳಿಗೆ ತಂದ್ಬಿಡ್ತಾರೆ. ಸೊ ಇದೇ ಸಂಭ್ರಮದಲ್ಲಿ ಜನ ಎಲ್ಲ ಖುಷಿಯಾಗಿ ಕುಣಿದಾಡ್ಕೊಂಡು ಒಂದು ದೊಡ್ಡ ಜಾತ್ರೆ ತರ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಒಂದ್ ದಿನ ಬರುತ್ತೆ. ಆರಾಧನ್ ಅವರು ನ್ಯೂಸ್ ಪೇಪರ್ ಇಟ್ಕೊಂಡು ದರ್ಶನ್ ಹತ್ರ ಗುಡು ಅಂತ ಓಡ್ಬರ್ತಾರೆ. ಆಗೋಯ್ತು ಅಂತ ಅನ್ಕೊಂಡ್ಬಿಟ್ಟಿದೆ. ಆಮೇಲೆ ಗೊತ್ತಾಗುತ್ತೆ ಇಂದಿರಾ ಗಾಂಧಿ ಅವರು ಒಂದು ಯೋಜನೆ ತಂದಿರ್ತಾರೆ. ಉಳುವವನೇ ಭೂಮಿಯ ಮಾಲೀಕ. ಅಂದ್ರೆ ಯಾವ ಜಾಗದಲ್ಲಿ ಯಾರು ಉಳ್ತಾ ಇರ್ತಾರೋ ಅವರೇ ಆ ಜಾಗದ ಯಜಮಾನ. ಈ ಯೋಜನೆ ಬಂದು ತುಂಬಾ ವರ್ಷಗಳಾಗಿರುತ್ತೆ. ಬಟ್ ಆ ಟೈಮ್ಗೆ ಆಕ್ಟಿವ್ ಮಾಡೋದಕ್ಕೆ ಅಂತ ಗವರ್ನಮೆಂಟ್ ಡಿಸಿಷನ್ ತಗೊಬಿಡ್ತದೆ. ಸೊ ಈ ಯೋಜನೆ ಬರ್ತಿದಾಗನೆ ಹಳ್ಳಿ ಇರುವಂತ ಯಜಮಾನರೆಲ್ಲ ಸೇರ್ಕೊಂಡು ಒಂದು ಸಣ್ಣದಾಗಿ ಮೀಟಿಂಗ್ ಮಾಡ್ತಾ ಇರ್ತಾರೆ. ಹಂಗೆ ಹಿಂಗೆ ಅನ್ಕೊಂಡು ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಕೊಡ್ಲೇಬಾರ್ದು ಅಂತ ಡಿಸಿಷನ್ ತಗೊಂಡ್ಬಿಡ್ತಾರೆ. ಈ ಕಡೆ ದರ್ಶನ್ ಆಗಿನ ಆರಾಧನಾ ಇಬ್ರು ಸೇರ್ಕೊಂಡು ಹಳ್ಳಿನೂ ಸೇರಿಸಿ ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ತಿಳಿವಳಿಕೆನ ಹೇಳಿ ಊರಿನ ಯಜಮಾನ್ರ ಹತ್ರ ಬಂದು ಅವ್ರಿಗೆ ಸವಾಲನ್ನ ಹಾಕಿ ಇನ್ಮೇಲಿಂದ ಆ ಜಾಗ ನಮ್ದು ಅಂತ ದರ್ಶನ್ ಸರ್ ಯಾವ್ದೇ ಬಡ್ದು ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಈ ಕಡೆ ಶ್ರೀನಾಥ್ ಅವರು ಅವ್ರ ಮಗಳು ಆರಾಧನಾ ಅವ್ರಿಗೆ ಮದುವೆ ಮಾಡೋದಕ್ಕೆ ಅಂತ ಒಂದ್ ಕಡೆ ದೊಡ್ಡ ಸಂಬಂಧ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ದರ್ಶನ್ ಅವ್ರು ಬಂದು ಸಡನ್ ಆಗಿ ಆರಾಧನಾ ಅವ್ರನ್ನ ಲವ್ ಮಾಡ್ತಾ ಇದ್ದೀನಿ ಅನ್ಕೊಂಡು ಎತ್ತಾಕೊಂಡು ಹೋಗ್ಬಿಡ್ತಾರೆ. ಎತ್ತಾಕೊಂಡೇ ಹೋಗಲ್ಲ, ಕರ್ಕೊಂಡೇ ಹೋಗ್ತಾರೆ. ಈ ಇನ್ಸಿಡೆಂಟ್ ಆದ್ಮೇಲೆ ಶ್ರೀನಾಥ್ ಅವರು ಮಗಳು ಸತ್ತೋದ್ಲು ಅಂತ ತರ್ಪಣನ ಬಿಟ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹೆಂಡತಿನೆಲ್ಲ ಕರ್ಕೊಂಡು ಹೆಂಡತಿ ಒಬ್ಬಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ವಾಪಸ್. ಈ ಕಡೆ ದಿನೇ ಜನಗಳೆಲ್ಲ ಸ್ಟ್ರಾಂಗ್ ಆಗ್ತಾ ಇರ್ತಾರೆ. ದರ್ಶನ್ ಮತ್ತೆ ಆರಾಧನಾ ಸೇರ್ಕೊಂಡು ಜನಗಳಿಗೆಲ್ಲ ಸ್ಟ್ರಾಂಗ್ ಮಾಡ್ತಾ ಇರ್ತಾರೆ. ಅದು ಇದು ಹೇಳಿ ಇದನ್ನೆಲ್ಲ ನೋಡ್ತಾ ಊರಲ್ಲಿರುವಂತ ದೊಡ್ಡ ಮನುಷ್ಯರುಗಳೆಲ್ಲ ಇನ್ನೊಂದ್ಸರಿ ಮೀಟಿಂಗ್ ನ ಮಾಡ್ತಾರೆ. ಇಲ್ಲಿ ಮೀಟಿಂಗ್ ಗೆ ಅಧ್ಯಕ್ಷರು ದೊಡ್ಡಣ್ಣ ಅವರು. ಇಲ್ಲಿ ದೊಡ್ಡಣ್ಣ ಅವರು ಯಜಮಾನರುಗಳಿಗೆಲ್ಲ ಒಂದು ಸಣ್ಣದಾಗಿ ಐಡಿಯಾ ಕೊಟ್ಬಿಡ್ತಾರೆ. ಸರ್ವೆ ಮಾಡೋದಕ್ಕಿಂತ ಸರ್ವೆ ಆಫೀಸರ್ಗಳು ಬರ್ತಾರೆ. ಆ ಟೈಮಲ್ಲಿ ಊರಿನ ಜನಗಳು ವ್ಯವಸಾಯ ಮಾಡದೆ ಹೋದ್ರೆ ಆ ಜಾಗ ನಿಮ್ದೇ ಆಗಿರ್ತದೆ. ಜನಗಳು ಯಾವ್ದೇ ಕಾರಣಕ್ಕೂ ಹೊಲದ ತರ ಬರದೇ ಇರೋ ರೀತಿ ನೋಡ್ಕೊಳ್ಳಿ ಅಂತ ಒಂದು ಐಡಿಯಾ ಕೊಟ್ಬಿಡ್ತಾರೆ. ಈ ಕಡೆ ಇನ್ನೊಬ್ಬ ಯಜಮಾನ ಯೋಚನೆ ಮಾಡ್ತಾ ಇರ್ತಾನೆ. ದರ್ಶನ್ ಇರೋವರೆಗೂ ಈ ಜನಗಳಿಗೆ ನಾವು ತೊಂದರೆ ಕೊಡೋದಕ್ಕಾಗಲ್ಲ. ಏನಾದ್ರೂ ಪ್ಲಾನ್ ಮಾಡಿ ದರ್ಶನ್ನ ಅರೆಸ್ಟ್ ಮಾಡೋ ರೀತಿ ಮಾಡ್ಬೇಕಲ್ಲ ಅಂತ ಅವರ ಮನೆಯಲ್ಲಿ ಗಂಧದ ಮರ ಸ್ಮಗ್ಲಿಂಗ್ ಮಾಡ್ತಾ ಇದ್ದ ಅನ್ನೋ ರೀತಿ ಕ್ರಿಯೇಟ್ ಮಾಡ್ಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸೋ ರೀತಿ ಪ್ಲಾನ್ ಮಾಡ್ಬಿಡ್ತಾರೆ. ಅವ್ರು ಹೋದ್ಮೇಲೆ ಜನಗಳಿಗೆ ತುಂಬಾನೇ ಚಿತ್ರ ಹಿಂಸೆ ಕೊಟ್ಟು ಹೊಲದ ಹತ್ರ ಬಾರದೇ ಇರೋ ರೀತಿ ಮಾಡ್ಬಿಡ್ತಾರೆ. ಈ ರೀತಿ ವಾತಾವರಣ ಕ್ರಿಯೇಟ್ ಆದ್ಮೇಲೆ ದರ್ಶನ್ ಸರ್ ಜೊತೆಗೆ ಚೋಂಗ್ಲಾ ಅಂತ ವೀರೇಂದ್ರ ಅವ್ರು ಇರ್ತಾರಲ್ಲ ಅವ್ರು ಹೋಗಿ ಗಂಧದ ಮರ ಸ್ಮಗ್ಲಿಂಗ್ ಮಾಡ್ತಿದ್ದ ದರ್ಶನ್ ಅಲ್ಲ ನಾನು ಅಂತ ಅವ್ರ ಅಪ್ರೂವಲ್ ಆಗಿ ದರ್ಶನ್ ಅವರು ರಿಲೀಸ್ ಆಗೋ ತರ ಮಾಡ್ಬಿಡ್ತಾರೆ. ಅವ್ರು ಬಂದ್ಮೇಲೆ ಮತ್ತೆ ಆ ಕಾಡಕ್ ಶುರು. ದರ್ಶನ್ ಸರ್ ರಿಲೀಸ್ ಆದ್ಮೇಲೆ ಜನಗಳೆಲ್ಲ ಸೇರಿಸಿ ಆರಾಧನಾ ಆಗಿನ ದರ್ಶನ್ ಅವರು ಹೋಗಿ DC ಆಫೀಸ್ ಹತ್ರ ಇದ್ರ ಬಗ್ಗೆ ಪ್ರಸ್ತಾಪಿಸಿ ಜನಗಳಿಗೆಲ್ಲ ನ್ಯಾಯ ಸಿಗೋ ತರ ಮಾಡ್ಬಿಡ್ತಾರೆ. ಅದೇ ಗ್ಯಾಪ್ ಅಲ್ಲಿ ದರ್ಶನ್ ಆಗಿನೇ ಆರಾಧನಾ ಅವ್ರ ಇಬ್ರದ್ದು ಮದುವೆ ಫಿಕ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ರಾಜಸ್ಥಾನಿಂದ ಒಂದು ಗ್ಯಾಂಗ್ ನ ಕರೆಸಿರ್ತಾರೆ ಜಗಪತಿ ಬಾಬು ಅವರು. ಈ ಗ್ಯಾಂಗ್ ನಲ್ಲಿ ಟೋಟಲ್ ಆಗಿ 108 ಜನ ಇರ್ತಾರೆ. ಊರಿಂದ ಹೊರಗಡೆ ಒಂದು ದೊಡ್ಡ ಬಾವಿನ ತೋಡಿ ಆ ಬಾವಿ ಒಳಗಡೆ ಊರಿನ ಜನಗಳನ್ನೆಲ್ಲ ಸಾಯಿಸಿ ಅಲ್ಲಿ ಊತಾಕೋದಕ್ಕೆ ಅಂತ ಜಗಪತಿ ಬಾಬು ಅವರು ಅವ್ರನ್ನ ಕರೆಸಿರ್ತಾರೆ. ಬಂದಿರುವಂತ ರಾಜಸ್ಥಾನ ಅವರೆಲ್ಲ ರೆಡಿ ಮಾಡ್ಕೋತಾ ಇದಾರೆ. ಹಳ್ಳೆನೆಲ್ಲ ತೆಗೆದು ಒಳಗಡೆ ರೆಡಿ ಮಾಡ್ಕೋತಾ ಇರ್ತಾರೆ. ಇನ್ನ ಈ ಕಡೆ ದರ್ಶನ್ ಅವರ ಮದುವೆ ಸಂಭ್ರಮ ಜೋರಾಗಿ ನಡೀತಾ ಇರ್ತದೆ. ಅದೇ ಟೈಮಲ್ಲಿ ಯಾವನೋ ಒಬ್ಬ ದಾರಿಲಿ ಹೋಗ್ಬೇಕಾದ್ರೆ ದರ್ಶನ್ ಕಣ್ಣಿಗೆ ಕಾಣ್ಬಿಟ್ಟು ದರ್ಶನ್ ಸರ್ಗೆ ಒಂದ್ ಸ್ವಲ್ಪ ಡೌಟ್ ಬಂದ್ಬಿಡ್ತದೆ. ಏನೋ ಸಮಥಿಂಗ್ ಏನೋ ಸರಿ ಇಲ್ವಲ್ಲ, ಏನೋ ನಡೀತಾ ಇದೆ ಅಂತ ಆ ಡೌಟ್ ಬಂದಿರೋನ್ನ ಹಿಡ್ಕೊಂಡು ಚೆನ್ನಾಗಿ ವಾಣಿಸ್ತಾರೆ. ಆವಾಗ ಗೊತ್ತಾಗೋಗುತ್ತೆ ಈ ರೀತಿ ಬಂದಿದ್ದಾರೆ, ಜನಗಳನ್ನ ಸಾಯಿಸೋದಕ್ಕೆ ರೆಡಿ ಆಗ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ದರ್ಶನ್ ಸರ್ ಮದುವೆ ಮಧ್ಯದಲ್ಲಿ ಹೋಗಿ ಆ 108 ಜನ ಬಾವಿ ತೊಡ್ಕೊಂಡು ಏನ್ ಕಾಯ್ತಾ ಇರ್ತಾರೋ ಜನಗಳನ್ನ ಸಾಯಿಸೋದಕ್ಕೆ ಅಂತ ಆ ಜಾಗಕ್ಕೆ ದರ್ಶನ್ ಸರ್ ಎಂಟ್ರಿ ಕೊಟ್ಬಿಟ್ಟು ಅದರಲ್ಲಿ 107 ಜನರನ್ನ ದರ್ಶನ್ ಸರ್ ಮುಗಿಸ್ಬಿಟ್ಟು ಆ ಬಾವಿನ ಮುಚ್ಚಿಬಿಡ್ತಾರೆ. ಇನ್ನೊಬ್ಬ ಏನಾದ ಅಂತ ನಿಮಗೆ ಡೌಟ್ ಬಂದಿರಬೇಕು. ಆಮೇಲೆ ಗೊತ್ತಾಗುತ್ತೆ ಆ ಒಬ್ಬ ಯಾರು, ಏನು, ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಆಯ್ತು ಎಲ್ಲ ಮುಗೀತು, ಈ ಕಡೆ ಎಲ್ಲ ಮುಗಿಸ್ಬಿಟ್ಟೆ, ಅಲ್ಲಿ ಹೋಗಿ ಮದುವೆಗಿದ್ವಿ ಆಗ್ಬಿಡೋಣ ಅಂತ ದರ್ಶನ್ ಸರ್ ಹೋಗಿ ನೋಡ್ತಾರೆ. ಪಾಪ ಆರಾಧನಾ ಅವ್ರನ್ನ ಯಾರೋ ಮರ್ಡರ್ ಮಾಡ್ಬಿಟ್ಟಿರ್ತಾರೆ. ಇನ್ನು ಊರಿನ ಜನನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದಾನೆ ಜಗಪತಿ ಬಾಬು. ಅವ್ರ ಮನೆಗೆ ದರ್ಶನ್ ಹೋಗಿ ಜಗಪತಿ ಬಾಬು ಮ್ಯಾಟರ್ನ ಮುಗಿಸ್ಬಿಡ್ತಾರೆ ದರ್ಶನ್ ಸರ್. ಸೊ ಈ ಕೊಲೆ ಆದ್ಮೇಲೆ ದರ್ಶನ್ ಸರ್ ಅವರು ಸಂಪೂರ್ಣವಾಗಿ ಜೈಲ್ಗೆ ಹೋಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಫಾರೆನ್ಸಿಕ್ ಅವರು ರಿಸರ್ಚ್ ಎಲ್ಲ ಮಾಡಿ ಅದನ್ನೆಲ್ಲ ಮಡಗಿರ್ತಾರ, ಅಸ್ಥಿ ಪಂಜರಗಳನ್ನೆಲ್ಲ ಮಡಗಿರ್ತಾರಲ್ಲ ಆ ಜಾಗಕ್ಕೆ ಇನ್ಸ್ಪೆಕ್ಟರ್ ಜೊತೆ ಒಬ್ಬ ಕಾನ್ಸ್ಟೇಬಲ್ ಬರ್ತಾ ಇದ್ನಲ್ಲ ಅವನು ಮೆಲ್ಲಿಗೆ ಯಾರಿಗೂ ಗೊತ್ತಾಗದೆ ಒಳಗಡೆ ಹೋಗಿ ಅದನ್ನೆಲ್ಲ ಶೂಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಫಾರೆನ್ಸಿಕ್ ಅವಳು ತಡೆದು ಬಿಡ್ತಾಳೆ. ಯಾರು ನೀನು ಹೆಂಗೆ ಏನು ಅಂತ ಬಾಯಿ ಬಿಡಿಸ್ಬಿಡ್ತಾಳೆ. ಆಮೇಲೆ ಗೊತ್ತಾಗುತ್ತೆ ಆ 108 ಜನರಲ್ಲಿ ಒಬ್ಬ ಮಿಸ್ ಆಗಿರ್ತಾನಲ್ಲ ಅವನು ಆ ಕಾನ್ಸ್ಟೇಬಲ್ ಅಂತ. ದರ್ಶನ್ ಸರ್ ಅಲ್ಲಿ 107 ಜನನು ಸಾಯಿಸಿ ಇನ್ನೊಬ್ಬನ ಚಿಕ್ಕವನು ಅಂತ ಬಿಟ್ಬಿಟ್ಟಿರ್ತಾರೆ.
ಅವನು ಚೆನ್ನಾಗಿ ಓದಿ ಒಬ್ಬ ಕಾನ್ಸ್ಟೇಬಲ್ ಆಗಿರ್ತಾನೆ. ಸ್ಟೋರಿ ಇಲ್ಲಿಗೆ ಎಂಡ್ ಆಗುತ್ತೆ. ದರ್ಶನ್ ಸರ್ ಜೈಲಿಂದ ಊರಿಗೆ ಮತ್ತೆ ಬಂದ್ಬಿಡ್ತಾರೆ. ಜನಗಳೆಲ್ಲ ಖುಷಿಲಿ ಜಾತ್ರೆನ ಮಾಡೋದಕ್ಕೆ ರೆಡಿ ಆಗ್ತಾರೆ. ಇನ್ನು ಕೊನೆಗೆ ಉಳ್ಕೊಂಡಂತ ರಹಸ್ಯ ಏನಪ್ಪಾ ಅಂದ್ರೆ ಆರಾಧನಾ ಅವ್ರನ್ನ ಕೊಲೆ ಮಾಡಿದ್ ಯಾರು, ಇದು ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗುತ್ತೆ. ಮತ್ತೆ ಜಾತ್ರೆ ಮಾಡ್ತಾರೆ. ಒಲೆಮಾರಿನ ದರ್ಶನ್ ಸರೇ ತಗೊಂಡ್ಬರ್ತಾರೆ. ಇನ್ನು ಈ ಕಡೆ ಯಜಮಾನ ದರ್ಶನ್ ಸರ್ನ ಕೊಲೆ ಮಾಡೋದಕ್ಕೆ ಅಂತ ತಿರ್ಗಾ ಕಾಯ್ತಾ ಇರ್ತಾನೆ. ಅದೇ ಗ್ಯಾಪ್ ಅಲ್ಲಿ ದರ್ಶನ್ ಸರ್ ಆರಾಧನಾ ಹೆಂಗ್ ಸತ್ಲು ಅಂತ ತಮ್ಮನ ಹತ್ರ ರಿವೀಲ್ ಮಾಡ್ಬಿಡ್ತಾನೆ. ಇನ್ನ ಆರಾಧನಾ ಕೊಲೆ ಮಾಡಿದ ಬೇರೆ ಯಾರು ಅಲ್ಲ, ಅವ್ರ ತಮ್ಮನೇನೆ. ಸೊ ಅಕ್ಕ ಈ ರೀತಿ ಮಾಡ್ಬಿಟ್ಲು, ಅಪ್ಪನ ತಲೆ ತಗ್ಸೋ ರೀತಿ ಮಾಡ್ಬಿಟ್ಲು ಅಂತ ಅದೇ ಕೊರಗಲ್ಲಿ ಬಂದು ಅವ್ರ ಅಕ್ಕನ ಸಾಯಿಸ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಸೊ ಈ ಸತ್ಯ ಗೊತ್ತಾದ್ಮೇಲೆ ದರ್ಶನ್ ಸರ್ ಅವನ್ ತಮ್ಮನೂ ಕೂಡ ಒಲೆಮಾರಿ ಕೊಚ್ಚಾಕ ಜಾಗದಲ್ಲಿ ಅವನನ್ನ ಕೊಚ್ಚಾಕ್ಬಿಡ್ತಾರೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಎಲ್ರಿಗೂ ಒಂದು ಸ್ಪೀಚ್ ನ ಕೊಡ್ತಾರೆ. ಒಟ್ಟಾಗಿ ಇಟ್ಕೊಂಡು ಎಲ್ರು ಅಣ್ಣ ತಮ್ದಿರ್ತಾರ, ವ್ಯವಸಾಯನ ಮಾಡ್ಕೊಂಡು ಬದುಕೋಣ ಹಂಗೆ ಹಿಂಗೆ ಅಂತ ಒಂದ್ ಒಳ್ಳೆ ಮಾತನ್ನ ಹೇಳಿ ಇನ್ನೊಬ್ಬ ಇರುವಂತ ಯಜಮಾನನ ಮನ್ಸನ್ನು ಕೂಡ ಕರಗೋ ತರ ಮಾಡ್ಬಿಡ್ತಾರೆ. ಕೊನೆಗೆ ಎಲ್ರಿಗೂ ಟಾಟಾ ಮಾಡಿ ಮತ್ತೆ ಜೈಲಿಗೆ ಹೊಟ್ಟಾಗ್ತಾರೆ. ಇಲ್ಲಿಗೆ ಸ್ಟೋರಿ ಎಂಡ್ ಆಗುತ್ತೆ. ಇದು ಕಾಟೇರ ಸಿನಿಮಾದ ಸ್ಟೋರಿ. ನಿಜವಾಗ್ಲೂ ಕಾಟೇರ ಸಿನಿಮಾ ಈ ರೀತಿ ಒಂದು ಎಕ್ಸೈಟ್ ಮಾಡೋ ರೇಂಜ್ಗೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಸೊ ಈ ಮೂವಿ ಥಿಯರಿ ಕೇಳೋದಕ್ಕಿಂತ ನೋಡಿದ್ರೇನೆ ನಿಮ್ಗೆ ರೀತಿ ಮಿರಾಕಲ್ ಅನ್ಸುತ್ತೆ. ಇನ್ನೂ ಕೂಡ ಥಿಯೇಟರ್ ಅಲ್ಲಿ ರನ್ನಿಂಗ್ ಆಗ್ತಾ ಇದೆ, ಯಾರು ಕೂಡ ಇನ್ನೂ ತೆಗ್ದಿಲ್ಲ. ಏರಷ್ಟು ಥಿಯೇಟರ್ ಹೋಗಿ ನೋಡಿ ಎಂಜಾಯ್ ಮಾಡಿ. ಒನ್ ಥಿಂಗ್, ಈ ಸಿನಿಮಾಗೆ ರೇಟೆಡ್ ಇರ್ತದೆ, ಚಿಕ್ಕ ಮಕ್ಕಳು ನೋಡೋ ಹಂಗಿಲ್ಲ. ಯಾಕಂದ್ರೆ ವೈಲೆನ್ಸ್ ಜಾಸ್ತಿ ಇರ್ತದೆ, ಕೊಚ್ಚಾಕುವಂತ ಸೀನ್ಸ್ಗಳು, ರಕ್ತ ಬರೋಂಥ ಸೀನ್ಸ್ಗಳು, ಇವೆಲ್ಲ ನಾವು ಚಿಕ್ಕ ಮಕ್ಕಳು ನೋಡಿದ್ರೆ ಸ್ವಲ್ಪ ಭಯ ಪಟ್ಕೊಬಿಡ್ತಾರೆ, ಎದುರ್ಕೊಬಿಡ್ತಾರೆ ಅನ್ಬಿಟ್ಟು ಈ ಸಿನಿಮಾಗೆ ರೇಟೆಡ್ ನ ಕೊಟ್ಬಿಟ್ಟಿದ್ದಾರೆ. 18 ವರ್ಷದ ಮೇಲ್ಪಟ್ಟವ್ರು ಮಾತ್ರ ಈ ಸಿನಿಮಾನ ನೋಡ್ಬೇಕು. ಈ ಮೂವಿ ರಿವ್ಯೂ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.